ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋದಕ್ಕೆ ಮಂತ್ರಾಲಯಕ್ಕೆ ಹೋಗಿರುವಂತಹ ಎಷ್ಟೋ ಜನಕ್ಕೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿರೋ ವಿಷಯದ ಬಗ್ಗೆ ಗೊತ್ತೇ ಇರುತ್ತೆ. ಅದೇನೆಂದರೆ, ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರ ದರ್ಶನ ಮುಗಿಸಿ ನಾವು ಅಲ್ಲಿ ಊಟ ಮಾಡಿ ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಎಲ್ಲೋಗಬೇಕು ಅಂತ ಯೋಚನೆ ಮಾಡುವಾಗ ಅಲ್ಲಿ ಸುಮಾರಷ್ಟು ಜನ ಆಟೋ ಅವರು ಇರ್ತಾರೆ. ಅವರು ಹತ್ರದಲ್ಲಿರುವಂಥ ಒಂದು 5 ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಇದು ಪರ್ ಪರ್ಸನ್ಗೆ 100 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ಓಕೆ, ಎಲ್ಲ ಆಯ್ತಲ್ಲ, ಇಲ್ಲಿ ರಾಯರ ದರ್ಶನ ಮಾಡಿದ್ದು ಆಯಿತು, ಪ್ರಸಾದನೂ ತಿಂದಿದ್ದಾಯಿತು, ಹೋಗೋಣ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಅಂತ ನಾವು ಆಟೋ ಹತ್ಕೊಂಡು ಹೊರಟ್ವಿ. ಮೊದಲನೇದಾಗಿ ನಾವು ಬಂದಿದೆ ಇಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಬರೋ ದಾರಿನೂ ಚೆನ್ನಾಗಿತ್ತು. ಇಲ್ಲಿ ಇನ್ನೂ ಏನೋ ಕೆಲಸಗಳು ಸ್ವಲ್ಪ ನಡೀತಾ ಇತ್ತು ಅಂತ ಅನಿಸುತ್ತೆ. ನಾವು ನೋಡಿದಾಗ ದೇವಸ್ಥಾನ ಹೀಗಿತ್ತು. ಮತ್ತು ಇಲ್ಲಿ ಪೂಜೆ ಮಾಡೋಕ್ಕೆಲ್ಲ ಏನು ಯಾರು ಪೂಜಾರಿಗಳು ಅರ್ಚಕರು ಆ ಥರ ಯಾರೂ ಇರಲಿಲ್ಲ. ನಾವೇ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಮತ್ತು ನಾವು ನೆಕ್ಸ್ಟು ಬಂದಿದ್ದು ಇಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಅಂತ. ಇಲ್ಲಿ ನಮ್ಮ ಥರನೇ ಮಂತ್ರಾಲಯಕ್ಕೆ ಬಂದಿರೋ ತುಂಬ ಜನ ಇದ್ದರು. ಸೊ ಇದು ಹೊರ್ಗಡೆಯಿಂದ ನೋಡ್ತಿದ್ದಾಗೇ ಏನೋ ಒಂಥರ ಖುಷಿ ಆಯಿತು, ಒಳ್ಳೆ ಫೀಲ್ ಕೊಡ್ತು. ಮನೆ ಒಳಗಡೆ ಹೇಗಿದೆ ನೋಡೋಣ ಅಂತ ಹೋದ್ವಿ. ಅದಾಗಲೇ ನಮ್ಮ ಥರ ಸಾಕಷ್ಟು ಜನ ಒಳಗಡೆ ಹೋಗ್ತಾಯಿದ್ರು. ಒಳಗಡೆ ಎಲ್ಲ ನೋಡಾದ್ಮೇಲೆ ತುಂಬ ಜನ ಹೊರ್ಗಡೆನೂ ಬರ್ತಾಯಿದ್ರು. ಇಲ್ಲಿ ಗುರುರಾಯರಿಗೆ ಸಂಬಂಧಿಸಿದಂತಹ ಹಲವಾರು ಫೋಟೋಗಳಿದ್ವು. ಎಲ್ಲನೂ ನಿಧಾನಕ್ಕೆ ನೋಡ್ತಾ ಯಾವ್ಯಾವ ಫೋಟೋಸ್ ಇದೆ ಅಂತ ನೋಡ್ಕೊಂಡು ಹಾಗೆ ಬಂದ್ವಿ ಸ್ವಲ್ಪ ಮುಂದೆ. ಹಾಗೆ ಇಲ್ಲಿ ಸ್ವಲ್ಪ ಪುಸ್ತಕಗಳನ್ನು ಸಹ ಇಟ್ಟಿದ್ರು, ಅಂದರೆ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಹಾಗೆ ಗುರುರಾಯರಿಗೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಪುಸ್ತಕಗಳಿತ್ತು. ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದಮೇಲೆ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜಿತ ಪಾಂಡುರಂಗ ವಿಠಲನ ಮೂರ್ತಿ ಇತ್ತು. ಎಲ್ಲರಿಗೂ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನಿಜವಾಗ್ಲೂ ತುಂಬ ಖುಷಿಯಾಯಿತು ಎಲ್ಲನೂ ನೋಡಿ. ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಇದು ರಾಯರು ವಿಶ್ರಾಂತಿ ತೆಗೆದುಕೊಳ್ತಿದ್ದಂಥ ಜಾಗ ಅಂತೆ. ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿ ಚೆನ್ನಾಗಿ ಮಾಡಿದ್ರು, ನೋಡಿ ಖುಷಿ ಆಯಿತು. ಅಲ್ಲಿಂದ ನೆಕ್ಸ್ಟು ಏಕಶಿಲಾ ಬೃಂದಾವನ ಅನ್ನುವಂಥ ಜಾಗಕ್ಕೆ ಬಂದ್ವಿ. ಈ ಜಾಗ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ಪಕ್ಕದಲ್ಲೇ ನದಿ ಹರಿತಾ ಇರುತ್ತೆ. ಇಲ್ಲಿ ಎಷ್ಟು ಪ್ರಶಾಂತವಾಗಿತ್ತು ವಾತಾವರಣ ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಇಲ್ಲಿಗೆ ಬಂದಿದ್ದು. ಏನೋ ಒಂಥರ ಫೀಲಿಂಗ್, ಎಷ್ಟೇ ಟೆನ್ಷನ್ ಇದ್ದರೂ ತಲೆಯಲ್ಲಿ ಎಲ್ಲನೂ ಮರ್ತೋಗುತ್ತೆ ಆ ನದಿ ನೀರಿನ ಸೌಂಡ್ಗೆ. ಮತ್ತು ಅಲ್ಲಿ ಬೀಸೋ ಗಾಳಿ ಅಂತೂ ಸಖತ್ತಾಗಿತ್ತು ನಿಜವಾಗ್ಲೂ. ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಿದೆ ಜಾಗ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೀರು ಹರಿತಾ ಇದೆ, ಗಾಳಿ ಚೆನ್ನಾಗಿ ಬೀಸುತ್ತೆ, ವಾತಾವರಣ ಪ್ರಶಾಂತವಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ಇದೆ, ಅಂದರೆ ದೇವರುಗಳದ್ದು. ಅದೆಲ್ಲನೂ ತುಂಬ ಚೆನ್ನಾಗಿದೆ. ಜಾಗನೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಇಲ್ಲಿ ಒಂದು ಶಿವಲಿಂಗ ಕೂಡ ಇದೆ, ಅದ್ರ ಮುಂದೆ ನಂದಿನೂ ಇದೆ. ಮತ್ತು ಇದೇ ಜಾಗಕ್ಕೆ ಸ್ವಲ್ಪ ಪಕ್ಕದಲ್ಲೇ ಶ್ರೀ ಕ್ಷೇತ್ರ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಸಹ ಇದೆ. ಈ ದೇವಸ್ಥಾನವೂ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಮುಗಿಸಿ ನಾವು ನೆಕ್ಸ್ಟ್ ಬಂದಿದೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಅದ್ರ ಹತ್ರನೇ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೋಗಬೇಕು ಅಂತ ಹೇಳಿದ್ರು ನಮ್ಮ ಜೊತೆ ಬಂದಿದ್ದವರು. ಅಲ್ಲಿಗೆ ನಡ್ಕೊಂಡು ಹೋಗಬೇಕಿತ್ತು. ಆಯಿತು, ಆ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರೋಣ ಅಂತ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ವಿ. ಇಲ್ಲಂತೂ ಜಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ದೊಡ್ಡ ದೊಡ್ಡ ಬಂಡೆಗಳನ್ನು ನೋಡ್ತಾ ಇದ್ದಷ್ಟು ವಾವ್ ಅನಿಸುತ್ತೆ. ಆ ಥರ ಇದೆ ಈ ಪ್ಲೇಸು. ನಾವು ನಡ್ಕೊಂಡು ಹೋಗಬೇಕಾಗಿರೋವಂಥ ದಾರಿ ಈ ಥರ ಇತ್ತು, ಫುಲ್ ಮಣ್ಣದ ರೋಡು. ಅದ್ರ ಪಕ್ಕದಲ್ಲೂ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಹುಶಃ ಏನೋ ಬೆಳೀತಾರೆ ಅನಿಸುತ್ತೆ, ವ್ಯವಸಾಯ ಮಾಡ್ಬೋದು. ಆದರೆ ನಾವು ಹೋಗಿದ್ದ ಟೈಮಲ್ಲಿ ಈ ರೀತಿ ಖಾಲಿ ಇತ್ತು. ಮತ್ತು ಇದೆ ನಾವು ಬರಬೇಕಾಗಿರುವಂತಹ ಇನ್ನೊಂದು ದೇವಸ್ಥಾನ. ಇದು ಲಕ್ಷ್ಮೀ ದೇವಿ ದೇವಸ್ಥಾನ.
ಈ ದೇವಸ್ಥಾನ ಯಾವ ಕಾಲದ್ದು, ಹೇಗೆ ನಿರ್ಮಾಣ ಆಯಿತು, ಇದ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ನಂಗೆ ಮಾಹಿತಿ ಇಲ್ಲ. ಯಾಕಂದರೆ ನಮ್ಮ ಜೊತೆ ಯಾರೂ ಗೈಡ್ ಬಂದಿರಲಿಲ್ಲ. ಆಟೋ ಅವರು ನಮ್ಮನ್ನು ಕರ್ಕೊಂಬಂದು ಆಟೋ ಸ್ಟ್ಯಾಂಡ್ ಹತ್ರ ಬಿಟ್ಟರು. ಅವ್ರು ಅಲ್ಲೇ ಇದ್ದರು. ನಾವೇ ಎಲ್ಲ ಕಡೆ ಪ್ಲೇಸ್ ನೋಡೋದಕ್ಕೆ ಬಂದಿದ್ದು. ಮತ್ತು ಈ ದೇವಸ್ಥಾನದ ಹತ್ರ ಸಾಕಷ್ಟು ಮಂಗಗಳಿತ್ತು. ಮರದ ಮೇಲೆಲ್ಲ ಹತ್ತಿ ಆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಳಗಡೆ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಈ ಮಂಗಗಳೆಲ್ಲ ಹೇಗೆ ಆಟ ಆಡ್ತಿದೆ ಅಂತ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟು ಬಂದಿದ್ದಾರಿಲೇ ವಾಪಸ್ ನಡ್ಕೊಂಡು ಬಂದಿದ್ದು ನಾವಿಲ್ಲಿ ಆಗಲೇ ಹೇಳಿದಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಆದಮೇಲೆ ಅಲ್ಲಿನ ಫೇಮಸ್ ಬದನೆಕಾಯಿ ಬಜ್ಜಿ ಇದನ್ನು ತೊಗೊಂಡ್ವಿ. ಇದು ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು. ಅದನ್ನು ತಿಂದ್ಕೊಂಡು ಮತ್ತೆ ವಾಪಸ್ ಅಲ್ಲಿಂದ ನಾವು ಬರೋ ಅಷ್ಟೊತ್ತಿಗೆ ಆಟೋ ಅವರು ವೆಯ್ಟ್ ಮಾಡ್ತಾಯಿದ್ರು. ಅದೇ ಆಟೋ ಹತ್ಕೊಂಡ್ವಿ. ಮತ್ತೆ ಮಂತ್ರಾಲಯಕ್ಕೆ ಹೋಗ್ಬೇಕಾ, ಎಲ್ಲಿಗೆ ಹೋಗ್ಬೇಕಾ ಅಂತ ಆಟೋದವ್ರು ಕೇಳಿದ್ರು. ಹೇಗೋ ಬಸ್ ಫ್ರೀ ಇದೆಯಲ್ಲ, ಅದಕ್ಕೆ ಕರ್ನಾಟಕ ಬಾರ್ಡರ್ವರೆಗೂ ಬಿಟ್ಬಿಡಿ ಅಂತ ಹೇಳಿದ್ವಿ. ಅವರು ನಮ್ಮನ್ನು ಕರ್ನಾಟಕ ಬಾರ್ಡರ್ವರೆಗೂ ತಂದುಬಿಟ್ರು. ಅಲ್ಲಿಂದ ರಾಯಚೂರು ಬಸ್ ಹತ್ತಿ ರಾಯಚೂರಿಂದ ಮತ್ತೆ ಬೆಂಗಳೂರಿಗೆ ಬಂದು ಆಮೇಲೆ ಊರಿಗೆ ಬಂದಿದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸ್ಗಳನ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.